ನೀವು ಹಾಡದಂತ ಹಾಡು ಇಷ್ಟೊಂದು ರೀಚ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ತರ ಆಗುತ್ತೆ ಅಂತ. ಓಕೆ, ಅದು ರಿಷಬ್ ಶೆಟ್ಟಿ ಸಾರಿಗೆ ರೀಚ್ ಆಯ್ತದೆ. ಆಕ್ಚುಲಿ ಮಾತಾಡ್ಸಕ್ ಟ್ರೈ ಮಾಡಿದ್ರು ಫೋನ್ ಅಲ್ಲಿ. ಓಕೆ, ಆಗ್ಲಿಲ್ಲ. ಆಗ್ಬೇಕು ಅಂತ ಆಸೆ ಇದೆ ಅಂತ ಅಂದ್ರೆ ನಮ್ಮೂರಲ್ಲಿ ಈ ತರ ಪರ್ಫಾರ್ಮೆನ್ಸ್ ಆಗ್ಬೇಕು. ಬಾಲಿವುಡ್ ನೈಟ್ಸ್ ಕೂಡ ಮಾಡಿದ್ರಿ ಇಲ್ಲಿ. ಆಗ ನಾನು ಆಡಿಯನ್ಸ್ ಗ್ಯಾಲರಿಲಿ ನೋಡ್ತಾ ಇದ್ದೆ ಅಷ್ಟೇ. ರಿಷಬ್ ಶೆಟ್ಟಿ ಇನ್ನೊಂದು ಮೂವಿ ಇದ್ರೆ ಅಂದ್ರೆ ಒಂದು ಚಾನ್ಸ್ ಕೊಡ್ಸಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ನಾನು ಕರ್ನಾಟಕ ಚೂಸ್ ಮಾಡ್ಕೊಂಡೆ. ಓಕೆ, ಟೀಸ್ ಮಾಡೋರು. ಓಕೆ, ಅವತ್ತು ಟೀಸ್ ಮಾಡಿದವರು ಇವತ್ತು ನಿಮ್ ಹಾಡನ್ನ ಕೇಳ್ತಾ ಇದಾರೆ ಅವ್ರವ್ರ ಮೊಬೈಲ್ಗಳಲ್ಲಿ. ಏನ್ ಹೇಳ್ತೀರಿ ನಿಮ್ಮ ಗ್ರೋತ್ ಬಗ್ಗೆ? ಬಟ್ ತುಂಬಾನೇ ಹೆಮ್ಮೆ ಅನ್ಸುತ್ತೆ ಆಕ್ಚುಲಿ. ಓಕೆ, ಯಾವತ್ತು ಸರ್ಟಿಫಿಕೇಟಿಗೆ ಅಂತಗೋಸ್ಕರ ಇದು ಮಾಡಬೇಡಿ, ನಿಮ್ಮ ಪ್ರತಿಭೆನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಅವರಲ್ಲಿ ಏನ್ ಪ್ರತಿಭೆ ಇದೆ ಅವರು ಕೂಡ ಜಾಯ್ನ್ ಆಗಲಿ ಅಂತ ನನ್ನ ಕನಸು. ಓಕೆ, ಹಾಯ್, ಹಲೋ, ನಮಸ್ಕಾರ. ನಿಮ್ಮೆಲ್ರಿಗೂ ಯಶಸ್ ಟಾಕೀಸ್ಗೆ ಸ್ವಾಗತ. ನಾನು ವಿಶಾಲಾಕ್ಷಿ. ಅಂಗವೈಕಲ್ಯ ಅನ್ನೋದು ಕೆಲವರು ಅದನ್ನ ವರ ಅಂತ ಭಾವಿಸ್ತಾರೆ, ಇನ್ನು ಕೆಲವರು ಶಾಪ ಅಂತ ಭಾವಿಸ್ತಾರೆ. ಬಟ್ ಭಗವಂತ ಎಲ್ಲ ಕೊಟ್ಟಿದ್ರು ಕೂಡ ನನಗಿನ್ನೂ ಏನೋ ಬೇಕಿತ್ತು ಅಂತ ಕೊರಗೋರು ನಮ್ಮ ನಿಮ್ಮ ನಡುವೆ ತುಂಬ ಜನ ಇದ್ದಾರೆ. ಆದರೆ ಅಂಗವೈಕಲ್ಯತೆಯನ್ನು ಮೆಟ್ಟಿ ನಿಂತು ಅಂಗವೈಕಲ್ಯತೆಯನ್ನು ಶಕ್ತಿಯನ್ನಾಗಿಸ್ಕೊಂಡು ಇಡೀ ಜಗತ್ತು ನಮ್ಮ ಕಡೆ ತಿರುಗಿ ನೋಡೋ ಥರ ಮಾಡುವಂತಹ ತುಂಬ ಅಗಾಧವಾದಂಥ ಪ್ರತಿಭೆಗಳು ನಮ್ಮ ನಿಮ್ಮ ನಡುವೆ ತುಂಬ ಜನ ಇದ್ದಾರೆ. ಅಂಥವ್ರನ್ನ ಗುರುತಿಸೋದು ಕೂಡ ಒಂದು ದೊಡ್ಡ ಕೆಲಸ. ಅದನ್ನು ನಮ್ಮ ಸಮರ್ಥನಂ ಶಾಲೆ ಮಾಡಿದೆ. ಸಮರ್ಥನಂ ಸಂಗೀತ ಮತ್ತು ಕಲೆಯ ಒಂದು ಪ್ರದರ್ಶಕ ಶಿಕ್ಷಣ ಕೇಂದ್ರ. ಸೊ ಆ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ರಾಕೇಶ್ ಅನ್ನೋರು. ಬಹುಶಃ ರಾಕೇಶ್ ಅಂದರೆ ನಿಮ್ಗೆ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಆದರೆ ನೀವು ಸಮರ್ಥನಂ ಶಾಲೆಯ ಇನ್ಸ್ಟಾ ಪೇಜನ್ನ ಒಮ್ಮೆ ತೆಗೆದು ನೋಡಿ. ಅಲ್ಲಿ ಕಾಂತಾರ ಸಿನಿಮಾದ ಒಂದು ಬ್ಯಾಕ್ಗ್ರೌಂಡ್ ಟ್ರ್ಯಾಕ್ ಏನಿದೆಯಲ್ಲ, ಆ ಬ್ಯಾಕ್ಗ್ರೌಂಡ್ ಟ್ರ್ಯಾಕ್ನ ಕ್ರಿಯೇಟ್ ಮಾಡೋದಕ್ಕೆ ನಮ್ಮ ಡಿವೈನ್ ಸ್ಟಾರ್ ರಿಷಬ್ ಶೆಟ್ರು ಮತ್ತು ಅಜನೀಶ್ ಲೋಕನಾಥ್ ಅವರು ಅದೆಷ್ಟು ರಾತ್ರಿಗಳನ್ನು ನಿದ್ದೆಗೆಟ್ಟು ಆ ಒಂದು ಟ್ಯೂನ್ನ ಕ್ರಿಯೇಟ್ ಮಾಡಿದ್ರು ಗೊತ್ತಿಲ್ಲ. ಬಟ್ ಅಂಥದ್ದೊಂದು ಟ್ಯೂನ್ನ ಇಡೀ ಜಗತ್ತು ಕೊಂಡಾಡ್ತು. ಇವತ್ತು ನಮ್ಮ ರಾಕೇಶ್ ಅವರ ಬಾಯಲ್ಲಿ ಆ ಟ್ಯೂನ್ ರಾರಾಜಿಸ್ತಾ ಇದೆ. ಸೊ ಇಡೀ ಜಗತ್ತು ಇವತ್ತು ರಾಕೇಶ್ ಅವ್ರನ್ನ ನೋಡ್ತಾ ಇದೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ನಿಮಿಷಕ್ಕೂ ಆ ಒಂದು ಟ್ರ್ಯಾಕ್, ಇವ್ರು ಆಡಿರ್ತಕ್ಕಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುನಾಮಿನೇ ಕ್ರಿಯೇಟ್ ಮಾಡ್ತಾ ಇದೆ. ಅದನ್ನ ನೋಡಿನೇ ನಾನಿವತ್ತು ಸಮರ್ಥನಂ ಶಾಲೆಗೆ ಬಂದಿದ್ದೀನಿ. ಸೊ ನನ್ನ ಜೊತೆ ಈಗ ನೀವು ನೋಡ್ತಾ ಇರ್ತಕ್ಕಂಥವ್ರು, ಇವ್ರ ಹೆಸರು ರಾಕೇಶ್. ಇವರೇ ಹಾಡಿರೋದು, ನೀವೆಲ್ಲರೂ ನೋಡಿರ್ತೀರಿ ಬಹುಶಃ. ಅವ್ರನ್ನ ಮಾತಾಡಿಸ್ಬೇಕು. ಅವರು ಬೆಳೆದು ಬಂದಂತ ಹಾದಿ, ಅವರ ಹಿನ್ನೆಲೆ ಏನು, ಇಷ್ಟೊತ್ತು ನಮ್ಮ ಜೊತೆ ಪ್ರಿನ್ಸಿಪಾಲ್ ಮೇಡಮ್ ಇದ್ರು, ಅನುಷಾ ಅವರವರೇ ಎಲ್ಲ ವಿಚಾರಗಳನ್ನ ಹೇಳಿದ್ರು. ಆದರೂ ರಾಕೇಶ್ ಅವ್ರನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ನಮಸ್ತೆ ರಾಕೇಶ್ ಅವರೇ. ನಮಸ್ತೆ, ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಓಕೆ, ನೀವು ಹಾಡಿದಂಥ ಕಾಂತಾರ ಸಿನಿಮಾದ ಟ್ರ್ಯಾಕ್ ಮಿಲಿಯನ್ಸ್ ಹೋಗ್ತಾ ಇದೆ. ಬಹುಶಃ ಇಷ್ಟೊತ್ತಿಗೆ 20 ಮಿಲಿಯನ್ ಆಗಿರ್ಬೇಕು ಅಂತ ಕಾಣುತ್ತೆ. ಆ ಮಿಲಿಯನ್ಸ್ ಬಗ್ಗೆ ನಿಮ್ಗೆ ಎಷ್ಟು ಐಡಿಯಾ ಇದೆ? ಸೊ ನೀವು ಹಾಡದಂತ ಹಾಡು ಇಷ್ಟೊಂದು ರೀಚ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಏನು ಹೇಳ್ತೀರಿ? ಮೊದಲನೇ ರಿಯಾಕ್ಷನ್ ಹೇಳ್ಬೇಕು ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಆಗುತ್ತೆ ಅಂತ. ಓಕೆ, ಆಮೇಲೆ ನಮ್ಮ ಡ್ರಾಮಾ ಮೆಂಟರ್ ಮಹೇಶ್ ಸರ್, ಓಕೆ, ಅವರು ನನ್ನ ಟ್ಯಾಲೆಂಟ್ನ ಗುರ್ಸಿದ್ರು. ಓಕೆ, ಗುರ್ಸಿ ಆಮೇಲೆ ಒಂದು ನಾಟಕನೂ ಕೂಡ ಮಾಡಿದ್ವಿ, ರೈತನ ಶಾಪ ಅಂದ್ಬಿಟ್ಟು. ಅದರಲ್ಲಿ ಕಾಂತಾರ ಅದೊಂದು ಟ್ಯೂನ್ ತಗೊಂಡ್ವಿ. ಆ ಟ್ಯೂನ್ ತಗೊಂಡು ಮತ್ತೆ ಊರಲ್ಲಿ ಗಣೇಶೋತ್ಸವ ಅಂತ ಆಚರಿಸ್ತಾರೆ. ಓಕೆ, ಅಲ್ಲಿ ಒಂದ್ಸಲಿ ಪ್ಲೇ ಮಾಡಿ ನೋಡಿದೆ. ಓಕೆ, ಪ್ಲೇ ಮಾಡಿದ್ರೆ ತುಂಬ ಆಡಿಯನ್ಸ್ ಕಡೆಯಿಂದ ಫುಲ್ ಕ್ಲಾಸ್ ಬರ್ತಿದೆ. ನನಗೆ ಶಾಕ್ ಆಗ್ತಿದೆ ಅದು. ಓಕೆ, ಆಮೇಲೆ ಲಾಸ್ಟು ಒಬ್ಬರು ಗೆಸ್ಟ್ ಬಂದಾಗ ಆ ಟ್ಯೂನು ಕೇಳಿದ್ರು. ಓಕೆ, ಆ ಟ್ಯೂನ್ ಕೇಳಿದ್ರೆ ಮಾರನೇ ದಿನ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಓಕೆ, ಆಮೇಲೆ ಈ ಥರ ಬರ್ತಿದೆ ಒಳ್ಳೊಳ್ಳೆ ಕಾಮೆಂಟ್ಸ್ ಬರ್ತಿದೆ ಅಂತೆಲ್ಲ ಹೇಳಿದ್ರು. ಓಕೆ, ಆಮೇಲೆ ಲಾಸ್ಟಿಗೆ ಮಾಂತೆ ಸಾರು ಎಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದರು. ಓಕೆ, ಆಮೇಲೆ ತುಂಬ ಖುಷಿ ಆಯಿತು. ಓಕೆ, ಕಾಂತಾರ ಅದು ಯಾರು ಆಕ್ಟ್ ಮಾಡಿರೋದು, ಯಾರು ಡೈರೆಕ್ಟ್ ಮಾಡಿರೋದು, ಅದು ಯಾರ ಸಿನಿಮಾ, ಏನಾದರೂ ಐಡಿಯಾ ಇದೆಯಾ? ಅದು ರಿಷಬ್ ಶೆಟ್ಟಿ ಸಾರಿಗೆ ರೀಚ್ ಆಯ್ತು ಅದು. ಓಕೆ, ಅದು ಗೊತ್ತಾ ರಿಷಬ್? ಈಗ ನಿಮಗೆ ಈ ಒಂದು ದೃಷ್ಟಿ ದೋಷ ನಿಮ್ಗೆ ಡೇ 1 ಇಂದ ಅಂದ್ರೆ ಮೀನ್ಸ್ ಬಾಲ್ಯದಿಂದಲೂ ಇದೆಯಾ ಅಥವಾ ಮಿಡಲ್ ಅಲ್ಲಿ ಏನಾದರೂ ಈ ತರದ್ದು ಪ್ರಾಬ್ಲಮ್ ಆಗಿದೆ ಸರ್? ಫಸ್ಟ್ ಬಾಲ್ಯದಿಂದನೂ ಪ್ರಾಬ್ಲಮ್. ಓಕೆ, ಬಾಲ್ಯದಿಂದ ಪ್ರಾಬ್ಲಮ್ ಇದೆ. ಸೊ ರಿಷಬ್ ಸರ್ನ ನೀವು ನೋಡಿಲ್ಲ. ಸೊ ಅಂಗವೈಕಲ್ಯತೆ ಮತ್ತೆ ಈ ದೃಷ್ಟಿ ಏನಂತೆ ಇದ್ರೂ ಕೂಡ ನೀವೆಲ್ಲರೂ ಮನ್ಸಿಂದ ನೋಡ್ತೀರಾ ಅನ್ನೋದೊಂದು ವಾಡಿಕೆ, ಮನ್ಸಿಂದ ನೋಡ್ತಾರೆ ಅಂತ. ಸೊ ರಿಷಬ್ ಸರ್ ಹೇಗಿರ್ಬೋದು ಅಂತ ಅನ್ಸುತ್ತೆ ರಾಕೇಶ್ ಅವ್ರಿಗೆ? ಇಲ್ಲ, ಆಕ್ಚುಲಿ ಮಾತಾಡ್ಸಕ್ ಟ್ರೈ ಮಾಡಿದ್ರು ಫೋನಲ್ಲಿ. ಓಕೆ, ಆಗ್ಲಿಲ್ಲ.
ಆಮೇಲೆ ಅವ್ರದ್ದು ಕಲಿಸ್ಬೇಕು ಅಂತ ಇದಿತ್ತು. ಓಕೆ, ಈಗ ನೋಡ್ಬೇಕಾ ನೀವು ಅವ್ರನ್ನ? ಹೌದು. ಓಕೆ, ಅದು ಒಂದ್ ಟೈಮ್ ಅಂತ ಬರುತ್ತೆ, ಅದು ಈಡೇರುತ್ತೆ. ನಿಮ್ಮ ಅನುಷಾ ಮೇಡಮ್ ಹೇಳ್ತಾ ಇದ್ರು ಆದಷ್ಟು ಬೇಗ ಅವ್ರನ್ನ ನಾವು ಕರೆಸ್ತೀವಿ, ನಮ್ಮ ಸಂಸ್ಥೆಗೆ ಬರ್ತಾರೆ ಅಂತ. ಸಿನಿಮಾ ನೋಡಿಲ್ಲ ಅಲ್ವಾ ಕಾಂತಾರ? ಕಾಂತಾರ ನೋಡಿದೆ ರೀಸೆಂಟ್ಲಿ, ವೈಟ್ ಫೀಲ್ಡಲ್ಲಿ ಮನೇಲಿ ನೋಡಿದೆ ಕಾಂತಾರ ಪಾರ್ಟು. ಕಾಂತಾರ ಪಾರ್ಟ್ 2 ನೋಡ್ಬಿಟ್ರಾ? ಪಾರ್ಟ್ ನೋಡ್ಬಿಟ್ಟೆ. ಅದು ಅದಾದ್ಮೇಲೆ ಅದನ್ನು ಶೂಟ್ ಮಾಡಿದ್ರು ಕಾಂತಾರ ಪಾರ್ಟ್ ಅದು. ಓಕೆ, ಆ ಮ್ಯೂಸಿಕ್ ಮತ್ತೆ ಆ ಸಿನಿಮಾ ನೋಡಿದಾಗ ನಿಮ್ಗೆ ಏನು ಫೀಲ್ ಕೊಡ್ತು, ಏನು ಹೇಳ್ತೀರಿ ಅಂತ? ನನಗೆ ಆ ಬಾಲ್ಯದ ನೆನಪೆಲ್ಲ ನೆನಪು ಬರ್ತಿತ್ತು. ಈ ಮಂಗಳೂರಲ್ಲಿದ್ದಾಗ ಮಾಡ್ತಿದ್ನಲ್ಲ. ಓಕೆ, ಅಂದರೆ ಮಂಗಳೂರಲ್ಲಿದ್ದಾಗ ಸ್ಟಾರ್ಟಿಂಗ್ ಅಲ್ಲಿಂದಾನೇ ಬೆಳೆದು ಬಂದಿದೆ ಆ್ಯಕ್ಚುಲಿ 10 ವರ್ಷ. ಓಕೆ, ನೀವು ಮಂಗಳೂರವರಾ? ಇಲ್ಲ, ಪ್ರಾಪರ್ ಒಂದು ಹಾಸನ. ಓಕೆ, ಬೆಳೆದಿದ್ದೆಲ್ಲ ಮಂಗಳೂರಲ್ಲಿ. ಮಂಗಳೂರಲ್ಲಿ ಎಲ್ಲಿ? ಮಂಗಳೂರಲ್ಲಿ ಅಲ್ಲೂ ಸೇಮ್ ಇದೇ ಥರ ಒಂದು ಟ್ರಸ್ಟ್ ಇದೆ, RCA ಅಂತ. ಓಕೆ, ಸೇಮ್ ಸಮರ್ಥ ನಮ್ಮ ಥರನೇ. ಓಕೆ, ಅಲ್ಲೂ ಈ ಥರ ಟ್ಯಾಲೆಂಟ್ಸ್ಗಳು ತುಂಬ ಜನ ಇದ್ದಾರೆ ಓಕೆ. ಮಂಗಳೂರು ಸೈಡ್. ಈಗ ನೀವು ತುಂಬ ಚೆನ್ನಾಗಿ ಹಾಡ್ತೀರಿ ಅಂತ ನಾನು ಸ್ಟಾರ್ಟಿಂಗಲ್ಲೇ ಇಂಟ್ರೊಡಕ್ಷನ್ ಕೊಟ್ಟೆ. ಇವಾಗೆಲ್ಲ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ. ಸೊ ಅದನ್ನ ಒಂದು ಬಿಟ್ಟು ಈ ಕ್ಷಣ ಏನಾದರೂ ಹಾಡ್ಬೋದಾ ಅಂತ ನನ್ನ ಚಾನಲ್ ವೀಕ್ಷಕರಿಗೋಸ್ಕರ? ಇನ್ನೊಂದು BGM ರೆಡಿ ಮಾಡಿದ್ದೀನಿ, ಆ್ಯಕ್ಚುಲಿ ಮಾಡಬೇಕು ಅಂತಿದ್ದೆ. ಫಸ್ಟ್ ನನಗೆ ಆ BGM ಬೇಕು. ಓಕೆ, ಪಾರ್ಟ್ ಒನ್ ಆಗ ಪಾರ್ಟ್ 2 ಆಗ. ಆಯ್ತು, ಡನ್. ಸೂಪರ್. ಎಷ್ಟು ದಿನದಿಂದ ಅಭ್ಯಾಸ ಮಾಡಿದ್ರಿ ಈ ಟ್ಯೂನ್ನ? ನೀವು ಹೇಗೆ ಅಭ್ಯಾಸ ಮಾಡಿದ್ರಿ? ಪರ್ಟಿಕ್ಯುಲರ್ಲಿ ಕಾಂತಾರನೇ ಚೂಸ್ ಮಾಡೋದಕ್ಕೆ ರೀಸನ್ ಏನಾದರೂ ಇದೆಯಾ? ರೀಸನ್ ಅಂದಾಗ ನಾಟಕ ಅಂತ ಉಂಟಲ್ಲ, ಅದರಲ್ಲಿ ಈ BGM ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅವರು ಕಂಡಿಡಿದ್ರು. ಓಕೆ, ಓಕೆ, ಸರಿ ಆಯ್ತು ಮಾಡೋಣ ಅಂತ ಆಯ್ತು. ಅದಾದ್ಮೇಲೆ ಸ್ವಲ್ಪ ಇದಾಯ್ತು, ಕಲ್ತ್ಕೊಂಡ್ರಿ? ಕೇಳಿ ಕಲ್ತಿದ್ದೆ ಆ್ಯಕ್ಚುಲಿ. ಓಕೆ, ಕಷ್ಟ ಆಗುತ್ತಾ ಇದನ್ನ ಟ್ಯೂನ್ನ ನೀವು ಬಾಯಲ್ಲಿ ನುಡಿಸ್ಬೇಕಾದ್ರೆ? ಇಲ್ಲ, ಕಷ್ಟ ಅಂತ ಅನ್ಸಲ್ಲ, ಸ್ವಲ್ಪ ಇದೆ ಅನ್ಸುತ್ತೆ. ಕೇಳ್ತಾನೆ ಕಲ್ತಿದ್ದೆ ಆ್ಯಕ್ಚುಲಿ. ಓಕೆ, ಇದು ತುಂಬಾ ಚೆನ್ನಾಗಿ ರೀಚ್ ಆಗಿದೆ ಸರ್. ರಿಷಬ್ ಸರ್ ಕೂಡ ಅವರ ಒಂದು ಸ್ಟೇಟಸ್ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರೀಸ್ ಎಲ್ಲ ಹಾಕೊಂಡಿದ್ರು, ಅವ್ರು ನಿಮ್ಮನ್ನ ಗುರ್ತಿಸಿದ್ದಾರೆ. ಸೊ ರಾಕೇಶ್ಗೆ ಏನಾಗಬೇಕು ಅನ್ನೋ ಕನಸು, ದೃಷ್ಟಿಹೀನತೆ ಇದ್ರೂ ಕೂಡ ಇದೊಂದು ಕಲೆ ಇದೊಂದು ಹಿಡನ್ ಟ್ಯಾಲೆಂಟು, ಇದು ಅನುಷಾ ಮೇಡಮ್ ಗುರ್ತಿಸಿರೋದು. ಸೊ ಎಷ್ಟು ಖುಷಿ ಇದೆ, ಜೊತೆಗೆ ಏನಾಗಬೇಕು ರಾಕೇಶ್ಗೆ ಏನಾಗಬೇಕು ಅಂತ ಆಸೆ ಇದೆ ಅಂತ? ಅಂದ್ರೆ ನಮ್ಮೂರಲ್ಲೇ ಈ ತರ ಪರ್ಫಾರ್ಮೆನ್ಸ್ ಆಗಬೇಕು ಅಂತ ಅನಿಸ್ತಿದೆ ಹಾಸನದಲ್ಲಿ. ಹೌದು. ಓಕೆ, ಹಾಸನ ಜಿಲ್ಲೆ ಒಂದು ಬ್ರಾಂಚ್ ಓಪನ್ ಅಂದ್ರೆ ಚೆನ್ನಾಗಿರುತ್ತೆ ಅಂತ ನನಗೆ. ಸಮರ್ಥ ನಮ್ದು ಒಂದು ಬ್ರಾಂಚ್, ಅಲ್ಲೂ ಒಂದು ಬ್ರಾಂಚ್ ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಓಕೆ, ಹಂಗಾದ್ರೆ ಮ್ಯಾನೇಜ್ಮೆಂಟಿಗೆ ತಿಳಿಸೋಣ, ನೋಡೋಣ ಅವ್ರು ಮಾಡ್ತಾರಾ ಅಂತ. ಯಾಕಂದ್ರೆ ಕರ್ನಾಟಕದಲ್ಲಿ ಮಾತ್ರವಲ್ಲ, ಆಲ್ ಓವರ್ ವರ್ಲ್ಡ್ ಅಲ್ಲಿ ನಿಮ್ಮ ಬ್ರಾಂಚಸ್ಗಳಿದೆ. ಹಾಸನ, ಮಂಗಳೂರು ಅಲ್ಲೂ ಬ್ರಾಂಚ್ ಓಪನ್ ಮಾಡಿ ಇನ್ನೂ ಚೆನ್ನಾಗಿ ಅನ್ಸುತ್ತೆ. ಓಕೆ, ಈ ತರ ಪ್ರತಿಭೆ ಎಷ್ಟು ಹೊರಗಡೆ ಬರ್ಬೋದು ಅಂತ ನನ್ನ ಪ್ರಕಾರ ಅನ್ಸುತ್ತೆ. ಓಕೆ, ನನ್ನ ಒಪಿನಿಯನ್ ಹೇಳೋದಂದ್ರೆ ಅಂದ್ರೆ ನೀವು ಏನಾಗಬೇಕು ಸರ್? ಆಯ್ತು, ನಿಮ್ಮ ಊರಲ್ಲಿ ಹೋಗ್ಬೇಕು, ನಮ್ಮೂರಿನ ಜನರ ಮುಂದೆ ನಾವು ಪರ್ಫಾರ್ಮ್ ಮಾಡಬೇಕು ಅನ್ನೋದು ಎಲ್ಲರೂ ಕನಸು, ನಿಮ್ದು ಕನಸು ಕೂಡ. ಅದು ಬಿಟ್ಟು ಅದನ್ನ ಹೊರತುಪಡಿಸಿ ರಾಕೇಶ್ಗೆ ಬೇರೆ ಕಡೆ ಹೋಗಿ ನಾನು ಹಾಡಬೇಕು, ಎಲ್ಲರೂ ನನ್ನನ್ನು ಗುರ್ತಿಸ್ಬೇಕು, ಈ ಥರದ್ದು ಏನಾದರೂ ಕನಸುಗಳಿದೆಯಾ? ರೀಸೆಂಟ್ಲಿ ರಾಯಚೂರು ಹೋಗಿದ್ದೆ ಆ್ಯಕ್ಚುಲಿ. ಅಲ್ಲಿ ತುಂಬ ಜನ ಗುರ್ತಿಸಿದ್ರು. ಕಾಂತಾರ ಪಾರ್ಟ್ 2 ಅಲ್ಲಿ ಮಾಡಿದೆ. ಓಕೆ, ಅಲ್ಲಿ ಡ್ರಾಮಾ ಮಾಡಿದಾಗ ಗುರ್ತಿಸಿ ಇದು ಮಾಡಿದ್ರು. ಓಕೆ, ಇಲ್ಲಿಗೆ ಹೇಗೆ ಬಂದಿದ್ದು ನೀವು ಸಮರ್ಥ ನಮಗೆ? ಇದು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿಯವರೇ ಹೇಳಿದ್ರು, ಕರ್ಕೊಂಡು ಬಂದು ಈ ಥರ ಟ್ರಸ್ಟ್ ಇದೆ ಅಂತ, HS ಆರ್ಲೆಟರಿ ಅಂತ. ಓಕೆ, ಅವಾಗ ನಾನೊಂದು ಪ್ರಶ್ನೆ ಮಾಡಿದೆ, ಈ ಹೋಗ್ಬೇಕಾದ್ರೆ ಹೆಂಗೆ ಹೋಗ್ಲಿ, ಅಕಸ್ಮಾತ್ ಕೆಲವೊಂದು ಪ್ರಾಬ್ಲಮ್ಸ್ ಇರುತ್ತಲ್ಲ. ಈಗ ಕೆಲವರು ಆಕ್ಚುಲಿ ಹೇಳ್ಬೇಕು ಅಂದ್ರೆ ಮೋಸ ಮಾಡೋ ಇರ್ತಾರೆ ಕೆಲವರು, ಪ್ರಪಂಚ ನಮಗೆ ಗೊತ್ತಿಲ್ಲದೆ. ಓಕೆ,
ಆ ಥರ ಅಕಸ್ಮಾತ್ ನಾನು ಮೋಸ ಹೋದ್ರೆ ಏನು ಮಾಡಲಿ, ಮೋಸ ಅಂದ್ರೆ ಏನಿಲ್ಲ. ಏನು ಮಾಡಲಿ ಅಂತ ಕೇಳಿದೆ. ಓಕೆ. ಆಮೇಲೆ ನಮ್ಮ ಫ್ಯಾಮಿಲಿಯಲ್ಲಿ ಹೇಳಿದ್ರು, ನೋಡು 1 ತಿಂಗಳು ನೋಡು, ನಿಮಗೆ ಯಾಕೆ ಹೆಂಗಿದೆ ಯಾವಾಗ ನಿಂಗೆ ಅರ್ಥ ಆಗುತ್ತೆ ಅಂತ. ಓಕೆ. ಆಮೇಲೆ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು, ಪರವಾಗಿಲ್ಲ, ಓಕೆ ಚೆನ್ನಾಗಿದೆ ಅಂತ. ಇಲ್ಲಿ ಏನೇನ್ ಕಲ್ಸ್ಕೊಡ್ತಿದ್ದಾರೆ ಸಮರ್ಥನಂ ಶಾಲೆಗೆ ನೀವು ಅಡ್ಮಿಷನ್ ಆದಾಗಿಂದ ಹಿಡಿದು, ಸೊ ಹೇಗೆ ನೋಡ್ಕೊಳ್ತಾ ಇದ್ದಾರೆ ಇಲ್ಲೆಲ್ಲ ಎಜುಕೇಶನ್ ಅಂಡ್ ಫುಡ್ ಅಕಾಮಡೇಷನ್ ಎಲ್ಲ ಫ್ರೀ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೇಗಿದೆ ಈ ಸಂಸ್ಥೆ, ಏನ್ ಮಾಡ್ತಿದ್ದೀರಿ, ಏನ್ ಕಲಿತಾ ಇದ್ದೀರಿ ಈ ಸಂಸ್ಥೆಯಲ್ಲಿ? ಆ್ಯಕ್ಚುಲಿ ನಾನು ಬಂದಿದ್ದು 2024. ಓಕೆ. 24 ಬಂದಾಗ ಅವಾಗ ಸುನಾದ ಆರ್ಟ್ ಆ್ಯಂಡ್ ಕಲ್ಚರ್ ಇತ್ತು ಅವಾಗ. ಓಕೆ. ಆವಾಗ ಇರ್ಬೇಕಾದ್ರೆ ಈ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಿತ್ತು ಅವಾಗ. ಓಕೆ. ನಡೆದಾದ್ಮೇಲೆ ಇನಾಗ್ರೇಷನ್ ಕೂಡ ಆಯ್ತು ನವೆಂಬರಲ್ಲಿ. ನವೆಂಬರ್ ಇನಾಗ್ರೇಷನ್ ಆದ್ಮೇಲೆ ಲಾಸ್ಟ್ ಬಾಲಿವುಡ್ ನೈಟ್ಸ್ ಕೂಡ ಮಾಡಿದ್ರಿ ಇಲ್ಲಿ. ಆಗ ನಾನು ಆಡಿಯನ್ಸ್ ಗ್ಯಾಲರಿಲಿ ನೋಡ್ತಾ ಇದ್ದೆ ಅಷ್ಟೇ. ಓಕೆ. ಆಮೇಲೆ ಅದಾದ್ಮೇಲೆ ಬಾಲಿವುಡ್ ನೈಟ್ಸ್ ಎಲ್ಲ ಆದ್ಮೇಲೆ ರೈತನ ಶಾಪ ಅಂತ ನಾಟಕ ಮಾಡಿದ್ದು. ಓಕೆ. ಅದರಲ್ಲಿ ಚೂಸ್ ಮಾಡ್ಕೊಂಡಿದ್ದು ಅಂದ್ರೆ ಕಾಂತಾರ. ಓಕೆ. ಈಗ ಒಂದು ಟೈಮಲ್ಲಿ 2 ವರ್ಷದಿಂದ ಗ್ಯಾಲರಿಲಿ ಕೂತ್ಕೊಂಡು ಬೇರೆಯವ್ರ ಪರ್ಫಾರ್ಮ್ನ ಅಬ್ಸರ್ವ್ ಮಾಡ್ತಿದ್ದವರು ಅಥವಾ ನೋಡ್ತಾ ಇದ್ದಂತಹ ರಾಕೇಶ್ ಕೂಡ ಅಬ್ಸರ್ವ್ ಮಾಡ್ತೀನಿ. ಇವತ್ತು ನೀವೇ ಒಂದು ಸ್ಪೆಷಲ್ ಗೆಸ್ಟ್ ಕಾರ್ಯಕ್ರಮಗಳಲ್ಲಿ. ಸೊ ನೀವು ಹಾಡೋದನ್ನ ಕೇಳೋದಕ್ಕಂತಾನೆ ತುಂಬಾ ಜನ ಬರ್ತಾರೆ ಕಾರ್ಯಕ್ರಮಕ್ಕೆ. ಎಷ್ಟು ಖುಷಿ ಆಗುತ್ತೆ ಈ ಜರ್ನಿ. ಈ ಜರ್ನಿ ಮೆಮೊರೇಬಲ್ ಅಂತಾನೆ ಹೇಳ್ಬೋದು. ಓಕೆ. ಆಮೇಲೆ ಇನ್ನೊಂದೇನಂದ್ರೆ ರಿಷಬ್ ಶೆಟ್ಟಿ ಇನ್ನೊಂದು ಮೂವಿ ಇದ್ರೆ ಅಂದ್ರೆ ಒಂದು ಚಾನ್ಸ್ ಕೊಡ್ಸಿದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಅವ್ರ ಸಿನಿಮಾ ಮಾಡೋದ್ರಲ್ಲಿ ನಿಮ್ಗೆ ಆಕ್ಟ್ ಮಾಡ್ಬೇಕು ಅಂತ ಇಷ್ಟನಾ? ಅಂದ್ರೆ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ. ಡಬ್ಬಿಂಗ್ ಆರ್ಟಿಸ್ಟ್ ಆಗಿ. ಓಕೆ. ಓಕೆ ಸರ್, ಆಯ್ತು, ನೋಡೋಣ, ನಮ್ಮ ಪ್ರಯತ್ನ ಮಾಡ್ತೀವಿ. ನಾನು ಕೇಳೋ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ. ಸೊ ಅದೇ ನಾನು ಕೇಳಿದೆ, ಈ ಒಂದು ಸಂಸ್ಥೆಯಲ್ಲಿ ನೀವು ಏನು ಎಜುಕೇಶನ್ ಏನು ಮಾಡ್ತಿದ್ರಿ? ಸೊ ನನ್ನ ಆಡಿಯನ್ಸ್ಗೆ ಇನ್ಸ್ಪೈರ್ ಆಗಲಿಕ್ಕೆ, ಅಂದರೆ ನಮಗೆ ಕಾಣಿಸಲ್ಲ, ನಾನು ಎಲ್ಲಿ ಹೋಗ್ಲಿ ಏನು ಮಾಡಲಿ ಅಂತ ತಂದೆ ತಾಯಿ ಮೇಲೆ ಡಿಪೆಂಡೆಂಟ್ ಇರ್ತಾರೆ. ಸೊ ನೀವು ಇಂಡಿಪೆಂಡೆಂಟ್ ಆಗಿ ಬಂದು ಎಜುಕೇಶನ್ ಪಡಿತಾ ಇದ್ದೀರಿ. ಸೊ ಏನು ಮಾಡ್ತಿದ್ದೀರಿ ಈ ಸಮರ್ಥನಮ್ಮಲ್ಲಿ ಅಂತ? ಸಮರ್ಥನಮ್ಮಲ್ಲಿ ಸಿಂಪ ಅಂತ ಓಪನ್ ಆಯಿತು. ಅದರಲ್ಲಿ ಫಸ್ಟ್ ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ಆಮೇಲೆ ಫಸ್ಟ್ ಇಯರಲ್ಲಿ ಆ್ಯಕ್ಚುಲಿ ಸ್ಟಾರ್ಟ್ ಮಾಡಿದ್ದು ರೈತನ ಶಾಪ ಅಂತ. ಓಕೆ. ಏನು ಕಲಿಸ್ಕೊಡ್ತಾ ಇದ್ದಾರೆ ಈ ಒಂದು ಶಾಲೆಯಲ್ಲಿ ನಿಮಗೆ? ಇಲ್ಲಿ ಕರ್ನಾಟಿಕ್ ಮ್ಯೂಸಿಕ್ ಬೇಕಾದವರು. ಆಮೇಲೆ ನೀವೇನು ಕಲಿತಿದ್ದೀರಿ? ನಾನು ಕರ್ನಾಟಿಕ್ ಚೂಸ್ ಮಾಡ್ಕೊಂಡೆ. ಓಕೆ. ಆಕ್ಚುಲಿ ಸ್ವಲ್ಪ ಟಚ್ ಇತ್ತು ಮಂಗಳೂರಲ್ಲಿ ಇರ್ಬೇಕಾದ್ರೆ ಸ್ವಲ್ಪ. ಆಮೇಲೆ ಸ್ವಲ್ಪ ಟಚ್ ಬಿಟ್ಟೋಯ್ತು. ಆಮೇಲೆ ಇನ್ನೊಬ್ರು ಬಂದರು, ಸ್ವಲ್ಪ ಇನ್ಸ್ಟ್ರೂಮೆಂಟು ಬಾರಿಸ್ತಿದ್ದೆ ಆ್ಯಕ್ಚುಲಿ. ಓಕೆ. ಇನ್ಸ್ಟ್ರೂಮೆಂಟ್ ಲಾಸ್ಟ್ 10th ಬಾರಿಸ್ತಿದ್ದೆ ಆ್ಯಕ್ಚುಲಿ ತಮಿಳಲ್ಲಿ. ಓಕೆ. ಅಲ್ಲಿಂದ 6ನೇ ಕ್ಲಾಸ್ ಇರ್ಬೇಕಾದ್ರೆ ಒಂದು ಸಾಂಗಲ್ಲೇ ಟ್ರಾಫಿ ತಗೊಂಡೆ. ಆಮೇಲೆ ಸೇಂಟ್ ಅಲೋಷಿಯಸ್ ಕಾಲೇಜ್. ಓಕೆ. ಅಲ್ಲೂ ಕೂಡ ಪರ್ಫಾರ್ಮ್ ಮಾಡಿದೆ. ಅಲ್ಲೂ ಒಳ್ಳೆ ಕಾಮೆಂಟ್ಸ್ ಬಂತು. ಓಕೆ. ಇಲ್ಲಿ ಮುಗಿಸ್ಕೊಂಡು ಏನು ಮಾಡ್ಬೇಕು ನೆಕ್ಸ್ಟ್? ವಾಟ್ ನೆಕ್ಸ್ಟ್? ರಾಕೇಶ್ ಅವ್ರು ಏನು ಮಾಡ್ಬೇಕು? ಇಲ್ಲಿ ಎಜುಕೇಶನ್ ಮುಗೀತಾ ಇವಾಗ? ಇನ್ನೆಷ್ಟು ದಿನ ಇದೆ ಇಲ್ಲಿ? ಇಲ್ಲಿ 6 months. ಓಕೆ. 6 months ಕಂಪ್ಲೀಟ್ ಆದರೆ ಮುಗೀತು ಅಲ್ವಾ? ನೆಕ್ಸ್ಟ್ ಏನು ಮಾಡ್ತೀರಾ? ಎಲ್ಲಿ ಹೋಗ್ತೀರಾ ನೆಕ್ಸ್ಟ್ ಆದರೆ ನಮ್ಮದು ಒಂದು ಯೂಟ್ಯೂಬ್ ಚಾನಲ್ ಇದು ಮಾಡೋಣ ಅಂತ ನಮ್ಮ ಪೇರೆಂಟ್ಸ್ ಅಂತಿದ್ದಾರೆ. ಓಕೆ, ಡನ್. ಇನ್ನೊಂದು ಯಾವುದಾದ್ರೂ ಬೀಜ ಮಿದ್ರೆ ಕಲ್ತ್ಕೊಂಡು ಬಾ, ಇನ್ನೊಂದು ಇದು ಮಾಡೋಣ ಅಂತಿದ್ದಾರೆ. ಓಕೆ, ಡನ್. ಈಗ ನಮ್ಗೊಂದಿಷ್ಟು ಅಂದರೆ ನಮ್ಗೆ ಕಣ್ಣು ಕಾಣಿಸಲ್ಲ, ಅಥವಾ ಏನೋ ಕಾಲು ಸರಿ ಇಲ್ಲ, ಕೈ ಸರಿ ಇಲ್ಲ, ಈ ಥರದ್ದೆಲ್ಲ ಪ್ರಾಬ್ಲಮ್ಸು, ಅಂಗವಿಕಲತೆನೇ. ಸೊ ನಮಗೆ ಶಾಪ ಅನ್ಕೊಡೋರು ಬೇರೆಯವರು. ಸೊ ನಿಮ್ಗೆ ಏನಾದರೂ ಯಾವತ್ತಾದರೂ ನಂಗೆ ಕಣ್ಣು ಕಾಣಿಸ್ತಿಲ್ವಲ್ಲಪ್ಪ ಅಂತ ದೇವ್ರಿಗೆ ಶಾಪ ಹಾಕೋದು, ಅಥವಾ ನೊಂದ್ಕೊಳ್ಳೋದು, ಕೊರಗೋದು, ಈ ಥರದ್ದು ಏನಾದರೂ ಮಾಡಿದ್ದೀರಾ ಯಾವತ್ತಾದರೂ? ಏನಾದರೂ ಆ ಥರದ್ದು ಕೊರಗಿದ್ಯಾ ರಾಕೇಶ್ ಅವ್ರಿಗೆ? ಆ್ಯಕ್ಚುಲಿ ಆ ಥರ ಹಂಗೆ PUC ಇದ್ದಾಗ ಟೀಸ್ ಮಾಡೋರು. ಓಕೆ. ಒಂದು ಇಂದಿರಾನಗರ ಅಂತ ಒಂದು ಸ್ಪೆಷಲ್ ಹಾಸ್ಟೆಲ್ ಅದು. ಅಲ್ಲಿ ತುಂಬ ಟೀಸ್ ಮಾಡೋರು. ಓಕೆ. ಫ್ರೆಂಡ್ಸ್ನ ನಂಬೇಡಿ, ಈ ಥರ ಎಲ್ಲ ಅವಮಾನ ಮಾಡೋರು. ನಂಬೇಡಿ ಅಂತನಾ? ಫ್ರೆಂಡ್ಸ್ನ ನಂಬೇಡಿ ಓಕೆ ಅಂತ ಎಲ್ಲ ಇದು ಮಾಡೋರು. ನಾನು ಒಂದ್ಸರಿ ಸೆಕೆಂಡ್ PUC ಒಂದು ಸಬ್ಜೆಕ್ಟ್ ಹೋಗ್ಬಿಟ್ಟಿತ್ತು. ಅವಾಗ ಸ್ವಲ್ಪ ನೊಂದ್ಬಿಟ್ಟಿದ್ದೆ. ಅದು ಪೊಲಿಟಿಕಲ್ ಸೈನ್ಸ್ ಹೋಗ್ಬಿಟ್ಟಿತ್ತು ಆ್ಯಕ್ಚುಲಿ. ಅವಾಗ ಏನು ಮಾಡಿದೆ, ಅವಾಗೇನು ಅನಿಸ್ತು ಅಂದರೆ ಸ್ವಲ್ಪ ಹತ್ಬಿಟ್ಟೆ. ಈ ನಾನು ಅಂದ್ಬಿಟ್ಟೆ, ನಾನು ಕಟ್ಟಲ್ಲ ಅಂದ್ಬಿಟ್ಟೆ. ಸರಿ ಕಟ್ಬಿಡು, ನೆಕ್ಸ್ಟ್ ಬೇರೆ ಕಡೆ ಎಲ್ಲಾದರೂ ಚೆನ್ನಾಗಿರೋ ಸಂಸ್ಥೆ ಹತ್ರ ಉಟ್ಕೋಣ ಅಂದರು. ಆಮೇಲೆ ಅಷ್ಟೇ ಆಯಿತು ಅಂತೇಳಿ ಯಲಹಂಕ ಕಾಲೇಜಲ್ಲಿ ಕಟ್ಟಿ ಆಮೇಲೆ ರಿಸಲ್ಟು ಚೆನ್ನಾಗಿ ಬಂತು. ಆಮೇಲೆ ಲಾಸ್ಟಿಗೆ ಇಲ್ಲಿ ಬಂದೆ. PU ಕಂಪ್ಲೀಟ್ ಆಯ್ತಾ ನಿಮ್ದು ಅಲ್ಲಿ? ಅಲ್ಲಿ PUC ಕಂಪ್ಲೀಟ್ ಆಯ್ತು. ಓಕೆ. PU ಆದ್ಮೇಲೆ ಏನು ಮಾಡಿದ್ರಿ? ಸೆಕೆಂಡ್ PUC.
PUC ಆದ್ಮೇಲೆ ಡೈರೆಕ್ಟ್ ಇಲ್ಲಿಗೆ ಬಂದಿದ್ದು. ಸಮರ್ಥ ನಮ್ಗ ಹೌದು. ಓಕೆ, ಅವತ್ತು ಟೀಸ್ ಮಾಡಿದವರು ಇವತ್ತು ನಿಮ್ ಹಾಡನ್ನ ಕೇಳ್ತಾ ಇದಾರೆ ಅವ್ರವ್ರ ಮೊಬೈಲ್ಗಳಲ್ಲಿ. ಏನ್ ಹೇಳ್ತೀರಿ ನಿಮ್ಮ ಗ್ರೋತ್ ಬಗ್ಗೆ? ಬಟ್ ಅದು ತುಂಬಾನೇ ಹೆಮ್ಮೆ ಅನ್ಸುತ್ತೆ ಅದು ಆಕ್ಚುಲಿ. ಓಕೆ ಈ ಕ್ಷಣ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಓಕೆ, ಬಟ್ ಇವತ್ತು ಆ ಅವಕಾಶ ಹೊಂದಿದೆ. ಅದೇ ಈಗ ನಿಮ್ ಪ್ರತಿಭೆ ಎಲ್ರಿಗೂ ಗೊತ್ತಾಗಿದೆ, ಸೊ ಹಾಗಾಗಿ ಕೇಳ್ತಾ ಇದೀನಿ, ಏನ್ ಹೇಳ್ತೀರಾ ಅಂತ. ಫೈನಲ್ ನೋಟ್ಸ್ ಯಾವತ್ತು ಸರ್ಟಿಫಿಕೇಟಿಗೆ ಅಂತವಸ್ಕರ ಇದು ಮಾಡಬೇಡಿ, ನಿಮ್ಮ ಪ್ರತಿಭೆನ ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. Okay. ನಿಮ್ಮ ಅವರಲ್ಲಿ ಏನ್ ಪ್ರತಿಭೆ ಇದೆ ಅವರು ಕೂಡ ಜಾಯ್ನ್ ಆಗಲಿ ಅಂತ ನನ್ನ ಕನಸು. ಓಕೆ, ನನ್ನ